Hey y'all, welcome to my YouTube channel. Today I'm taking you all to a beautiful place. ಈ ಕಣ್ಣಿಗೆ ಹಬ್ಬ ಅಂತಾರಲ್ಲ ಆ ಥರ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದ ಆ್ಯಕ್ಚುಲ್ ವಿಡಿಯೋ. ನಾವು ಈ ಸಲ ಹೋಗೋದು ಕನ್ಯಾಕುಮಾರಿ ವಿಚ್ ಇಸ್ ಕಾಲ್ಡ್ ದಿ ಟೋ ಆಫ್ ಇಂಡಿಯಾ. ಈ ವಿಡಿಯೋದಲ್ಲಿ ನಾನು ನಮ್ಮ ಕನ್ಯಾಕುಮಾರಿ ಟ್ರಿಪ್ ಹೇಗಿತ್ತು, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀನಿ. ಲೆಟ್ಸ್ ಇಂಟ್ರೊಡ್ಯೂಸ್ ಈಚ್ ಒನ್ ಆಫ್ ಅಸ್. We are going to Swami Vivekananda rock statue. Kanyakumari live guys. This is our sister Jagalaganti. Hi guys, Book to the we are doing this vlog. We came to Tamil Nadu. So this is our We are family. in vlog. Tell something. Hi. This is my Jagalaganti akka. ಇಲ್ಲೇ ಕೋಪ ಇಲ್ಲೇ ಇರ್ತಾಳೆ ಹೋಗ್ತೀನಿ. ಹೌದು, ನಮಸ್ಕಾರ. Hi ಜನರೇ, ಬನ್ನಿ ಜನರೇ. ಅಪ್ಲೋಡ್ ಮಾಡ್ಬಿಟ್ರೆ ಅಜೀಬ್ ಇವತ್ತು. ಫಸ್ಟ್ ವಿಡಿಯೋದಲ್ಲಿ ನಾವೆಷ್ಟು ಜೋಶಲ್ಲಿದ್ವಿ ಅಂತ ನೋಡಿದ್ರಿ ಅಲ್ಲ. ಆ್ಯಂಡ್ ಲುಕ್ ಎಟ್ ದಿಸ್ ಇಸ್ ಅಸ್ ಆಫ್ಟರ್ 7 hours. ನಾವು ಯಾಕೆ ಇಷ್ಟು ಡಲ್ ಆಗಿದ್ದೀವಿ, 7 hours ವೆಯ್ಟ್ ಮಾಡಿದ್ದೀವಿ ಅಂತ ಹೇಳ್ತೀನಿ. ಜಸ್ಟ್ ಕೀಪ್ ವಾಚಿಂಗ್. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಇಟ್ ಗೈಸ್. ದಿಸ್ ವಾಸ್ ಸಚ್ ಅ ವಂಡರ್ಫುಲ್ ವ್ಯೂ. ಬಾಯಲ್ಲಿ ವರ್ಣಿಸೋಕ್ಕಾಗಲ್ಲ, ನೀವೇ ಹೋಗಿ ನೋಡಬೇಕು. ಒಂದು ದೊಡ್ಡ ಸಮುದ್ರ, ಆ ಸಮುದ್ರದ ಮೇಲೆ ನೀವು ನಿಂತಿದ್ದೀರ ಅಂದರೆ ಎಷ್ಟು ಖುಷಿ ಆಗತ್ತಲ್ವ. ಆ ಬಿರುಗಾಳಿ, ಆ ಅಲೆಗಳು, ವಾವ್ ಸಕ್ಕತ್ತಾಗಿತ್ತು. ನಮಗಂತೂ ಫೋಟೋಸ್ ತಗೊಂಡು ಸಾಕಾಯಿತು. ಎಷ್ಟು ತಗೊಂಡ್ರೂ ಸಮಾಧಾನನೇ ಇಲ್ಲ. ಸಮುದ್ರದ ಮೇಲಿರೋ ಗ್ಲಾಸ್ ಬ್ರಿಡ್ಜ್ನ ಫಸ್ಟ್ ಟೈಮ್ ನೋಡಿದ್ದು ನಾನು. ಸೊ ಸಖತ್ ಖುಷಿ ಇತ್ತು. ಈ ಪ್ಲೇಸ್ಲಿ ಇರೋದು ಒನ್ ಇಸ್ ತಿರುವಳ್ಳುವರ್ ಸ್ಟ್ಯಾಚ್ಯೂ ಆ್ಯಂಡ್ ವಿವೇಕಾನಂದ ಸ್ಟ್ಯಾಚ್ಯೂ ಆ್ಯಂಡ್ ಎ ಗ್ಲಾಸ್ ಬ್ರಿಡ್ಜ್. ಇಷ್ಟನ್ನು ನೋಡ್ಕೊಂಡು ಬರಬೇಕು ನಾವು. ಈ ಪ್ಲೇಸ್ನ ರೀಚ್ ಆಗೋಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಕನ್ಯಾಕುಮಾರಿ ರೀಚ್ ಆಗಿದ್ದು ಮಿಡ್ ನೈಟ್. ಸೊ ಅಲ್ಲೇ ಒಂದು ಲಾಡ್ಜಲ್ಲಿ ಸ್ಟೇ ಆದ್ವಿ. ವಾಚಿಂಗ್ ಸನ್ರೈಸ್ ಇನ್ ಕನ್ಯಾಕುಮಾರಿ ಇಸ್ ಪ್ರಿಟಿ ಫೇಮಸ್ ಅಂತೆ. ಸೊ ಬೇಗ ಎದ್ದು ರೆಡಿಯಾಗಿ ಓಡಿ ಬಂದು ಸನ್ರೈಸ್ ಸ್ಪಾಟ್ನ ರೀಚ್ ಆದ್ವಿ. ಸನ್ರೈಸ್ ಏನೋ ತುಂಬ ಚೆನ್ನಾಗೇ ಇತ್ತು. ಬಟ್ ಅದನ್ನು ನೋಡಿಕೊಂಡು ನಾವು ವಾಪಸ್ ಲಾಡ್ಜ್ಗೆ ಹೋದ್ವಿ. ಅಗೇನ್ ಎಲ್ಲರೂ ಫ್ರೆಶ್ ಆಗಿ ನೆಕ್ಸ್ಟ್ ತಿಂಡಿ ಮಾಡಿಕೊಂಡು 10 o'clock ಹಂಗೆ ಇಲ್ಲಿ ರೀಚ್ ಆದ್ವಿ. ನಮಗೆ ಐಡಿಯಾ ಕೂಡ ಇರಲಿಲ್ಲ ಇಲ್ಲಿ ಎಷ್ಟು ಕ್ಯೂ ಇದೆ ಅಂತ. ಕ್ಯೂ ತುಂಬ ಇತ್ತು, ರೋಡಿಂದ ಆಚೆ ತನಕ ಇತ್ತು. ನಾವು ಅಂದ್ಕೊಂಡ್ವಿ ಓಕೆ 1-2-3 hours ಮುಗಿಯತ್ತಂತ. ಸೊ ವಿತ್ ಸ್ಟುಡ್ ಇನ್ ದ ಕ್ಯೂ. ಶಾರ್ಪ್ 10ಗೆ ರೋಡ್ ಸೈಡಿಂದ ಕ್ಯೂ ನಿಂತವರು 12:30 ಆದ್ರೂ ಗೇಟ್ ಒಳಗೆ ಎಂಟರ್ ಕೂಡ ಆಗೋಕ್ಕಾಗಿಲ್ಲ. ಒಳಗೆ ಹೋದ್ಮೇಲೆ ಗೊತ್ತಾಗಿದ್ದು ಇದು ಸಣ್ಣ ಕ್ಯೂ ಅಲ್ಲ, ಎಷ್ಟೊತ್ತಾದರೂ ಮುಗಿಯಲ್ಲ ಅಂತ. ಫೈನಲಿ ನಾವು ಈ ಪ್ಲೇಸ್ನ ರೀಚ್ ಆಗೋಕ್ಕಾಗಿದ್ದು 5:30. ಕ್ಯಾನ್ ಯು ಇಮ್ಯಾಜಿನ್? ಆಲ್ಮೋಸ್ಟ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ನಾವು ಕ್ಯೂ ಅಲ್ಲೇ ಇದ್ದೀವಿ. ಮತ್ತೆ ಹೇಳ್ತಾರೆ 6 o'clockಗೆ ಎಲ್ಲ ಕ್ಲೋಸ್ ಅಂತ. ಅಯ್ಯೋ, ಮಾರ್ನಿಂಗ್ ಟಿಲ್ ಈವ್ನಿಂಗ್ ವೆಯ್ಟ್ ಮಾಡಿದ್ದೆ ವೇಸ್ಟ್ ಅನ್ನೋ ಫೀಲ್ ಆಗಿಬಿಡ್ತು. ಥ್ಯಾಂಕ್ ಗಾಡ್ 5:30 ಅಷ್ಟೊತ್ತಿಗೆ ನಮಗೆ ಬೋಟ್ ಸಿಕ್ತು. ಬಂದಿರೋದು 1000 ಜನ, ಆದರೆ ಇರೋದು 2 ಬೋಟು. ಹೇಗೆ ಮ್ಯಾನೇಜ್ ಮಾಡ್ತಾರೆ ಅವರು? ದ್ಯಾಟ್ ಈಸ್ ವೈ ಅದು ತುಂಬ ಡಿಲೇ ಆಗಿಬಿಡ್ತು, ತಡ್ಕೊಳೋಕ್ಕೆ ಆಗಿಲ್ಲ. ಫೈನಲಿ ಹೇಗೋ ನಮಗೆ ಚಾನ್ಸ್ ಸಿಕ್ತಲ್ಲ ನೋಡೋಕ್ಕೆ ಅಂದ್ಕೊಂಡು ನಾವು ಈ ಕಡೆ ಬಂದುಬಿಟ್ವಿ. ಬರೀ ಕ್ಯೂಲಿ ನಿಂತು ಸಾಕಾಗೋಯ್ತು. ಮತ್ತೆ ನೆಕ್ಸ್ಟ್ ಟೈಮ್ ಕನ್ಯಾಕುಮಾರಿ ಬೇಡ, ನೋಡಿದ್ದಾಯ್ತಲ್ಲ ಒಂದ್ಸಲ ಸಾಕು. ನಮಗಾಗಿರೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಿಮಗೂ ಆಗೋದು ಬೇಡ ಅಂದರೆ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡಿ ಯಾವ ಟೈಮ್ಗೆ ಕ್ಯೂ ಅಲ್ಲಿ ನಿಲ್ಲಬೇಕು ಅಂತ ಚೆಕ್ ಮಾಡ್ಕೊಂಡು ಹೋಗಿ ಪ್ಲೀಸ್. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ಲೈಫಲ್ಲಿ ಒಂದ್ಸಲ ನೋಡಲೇಬೇಕು. ಆದರೆ ಈ ಥರ ಹೋಗಿದ್ದು ನಮಗೆ ತುಂಬ ಬೇಜಾರು ಅನ್ನಿಸ್ಬಿಡ್ತು. ನಿಮ್ಮ ಕನ್ಯಾಕುಮಾರಿ ಟ್ರಿಪ್ ತುಂಬ ಚೆನ್ನಾಗಿರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಫರ್ದರ್ ವಿಡಿಯೋಸ್. ಥ್ಯಾಂಕ್ ಯು.